ಪ್ರಿಯ ಸ್ನೇಹಿತರೆ, ಬೆಳಕಾಗು ಚೇತನದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸಾತ್ವಿಕ ಧರ್ಮಾತ್ಮರೆ, ವೈರಾಗ್ಯದ ವಿಷಯವಾಗಿ ಅನೇಕ ವಿಷಯಗಳನ್ನು ಚಿಂತನೆ ಮಾಡ್ತಾ ನಿಜ ವೈರಾಗ್ಯದ ವಿಷಯವಾಗಿ 2ನೇ ದಿನದ ಚಿಂತನೆ ಪ್ರಾರಂಭಗೊಳ್ತಾ ಇದೆ. ವಿಗತ ರಾಗ ಯಸ್ಮಾತ್ ಸ ವಿರಾಗ ತಶ್ಯ ಭಾವ ವೈರಾಗ್ಯಂ ಅಂತ ಕರ್ಕೊಂಡು ಬಂದಿದ್ದಾರೆ. ಯಾರ ಮನಸ್ಸಲ್ಲಿ ಆಸಕ್ತಿ ವ್ಯಾಮೋಹ ಅನ್ನುವಂಥದ್ದು ಇರೋದಿಲ್ಲವೋ ಅದಕ್ಕೆ ಹೇಳ್ತಾ ಇದ್ದಾರೆ ವೈರಾಗ್ಯ ಅಂತ ಕರ್ಕೊಂಡು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಅನೇಕ ಋಷಿಮುನಿಗಳು ಆಗಿ ಹೋಗಿದ್ದಾರೆ. ಉದಾಹರಣೆಯಾಗಿ ತಗೊಳ್ಳೋದಾದರೆ, ಯಾವ ಋಷಿ ವಶಿಷ್ಠ ಮಹರ್ಷಿಗಳು, ಅವರ ಇತಿಹಾಸ ತುಂಬ ಅದ್ಭುತವಾಗಿದೆ. ಯಾವ ಸೂರ್ಯವಂಶದ ರಾಜಮನೆತನಕ್ಕೆ ಗುರುಗಳಾಗಿ, ಆ ಪರಿವಾರದ ಶ್ರೇಷ್ಠ ತಪಸ್ವಿಗಳಾಗಿ ಆ ಪರಿವಾರಕ್ಕೆ ಸರಿಯಾಗಿ ಮಾರ್ಗದರ್ಶನ ಮಾಡಿದ್ದಾರೆ, ಅನೇಕ ವಿದ್ಯೆಯನ್ನು ಕಲಿಸಿದ್ದಾರೆ, ಧರ್ಮ ಬೋಧನೆಯನ್ನು ಮಾಡಿದ್ದಾರೆ. ಏನೆಲ್ಲವನ್ನು ಅನುಗ್ರಹಿಸಿರುವಂಥ ಮಹರ್ಷಿಗಳು ಆ ರಾಜವಂಶದಿಂದ ಯಾವುದನ್ನು ಬಯಸದೆ ತಮ್ಮ ಕಾರ್ಯವನ್ನು ನಿರ್ವಹಣೆ ಮಾಡಿದ್ದಾರೆ. ಇದು ಅವರ ವೈರಾಗ್ಯಕ್ಕೆ ಇರುವಂಥ ವೈಶಿಷ್ಟ್ಯತೆ ಎನ್ನುವಂಥ ಮಾತನ್ನು ನಾವು ನೆನಪು ಮಾಡ್ಕೋಬೇಕಾಗತ್ತೆ. ಆನಂತರ ಯಾವ ವಿಶ್ವಾಮಿತ್ರರು, ಮೊದಲು ಕೌಶಿಕ ರಾಜ, ವಶಿಷ್ಠ ಮಹರ್ಷಿಗಳ ಪ್ರೇರಣೆಯಿಂದ ಅವರು ಕೂಡ ಒಬ್ಬ ಮಹರ್ಷಿಗಳಾಗಿದಂಥ ಇತಿಹಾಸ ನಮಗೆಲ್ಲ ತಿಳಿದಂತಾಗಿದೆ. ನಂತರ ಯಾಜ್ಞವಲ್ಕ ಮಹರ್ಷಿಗಳು ಕೂಡ ಅತ್ಯಂತ ಜ್ಞಾನಿಗಳು, ಅನುಭವಿಗಳು, ತಪಸ್ವಿಗಳು, ಸಾಧಕರು. ಇಷ್ಟೆಲ್ಲ ಇದ್ರೂ ಕೂಡ ವೈರಾಗ್ಯದಿಂದ ಅವರು ಭಿಕ್ಷಾಟನೆಯನ್ನು ಮಾಡಿ ತಮ್ಮ ಜೀವನವನ್ನು ನಿರ್ವಹಣೆ ಮಾಡಿದಂಥ ಇತಿಹಾಸ ನಮ್ಮ ಕಣ್ಣು ಮುಂದಿದೆ ಅಂತಕ್ಕಂಥದ್ದು. ಆನಂತರ ಮಹರ್ಷಿ ಸುಖದೇವ್, ಯಾವ ವ್ಯಾಸ ಮಹರ್ಷಿಗಳ ಸುಪುತ್ರರಾಗಿರ್ತಕ್ಕಂಥ ಸುಖದೇವ ಮಹರ್ಷಿಗಳು ಅತ್ಯಂತ ವಿನೂತನವಾಗಿರ್ತಕ್ಕಂಥ ವೈರಾಗ್ಯದ ಸಾಧನೆಯನ್ನು ಮಾಡಿರುವಂಥ ಸಾಧನೆಯ ಶಿಖರವನ್ನು ಏರಿರ್ತಕ್ಕಂಥ ಮಹರ್ಷಿಗಳಾಗಿದ್ದರು ಅನ್ನೋದು ಒಂದು ವೈಶಿಷ್ಟ್ಯಪೂರ್ಣವಾದಂಥ ಇತಿಹಾಸ. ಆನಂತರ ಮಹರ್ಷಿ ದದೀಚಿ, ಯಾವ ದೇವತೆಗಳ ರಕ್ಷಣೆಗಾಗಿ, ದುಷ್ಟ ರಾಕ್ಷಸ ಸಂಹಾರಕ್ಕಾಗಿ, ಇಂದ್ರದೇವನಿಗೆ ವಜ್ರಾಯುಧ ತಯಾರಿಗಾಗಿ ತಮ್ಮ ಪೂರ ಶರೀರದ ಮೂಳೆಗಳನ್ನೇ ದಾನವಾಗಿ ಕೊಟ್ಟಂಥ ವೈರಾಗ್ಯ ಮೂರ್ತಿಗಳು. ಆನಂತರ ಬ್ರಹ್ಮದೇವನ ಮಾನಸ ಪುತ್ರರಾಗಿರ್ತಕ್ಕಂಥ ಸನಕ, ಸನಂದನ, ಸನಾತನ, ಸನತ್ಕುಮಾರ, ಇವರು ಕೂಡ ಬ್ರಹ್ಮದೇವನ ಅನುಗ್ರಹದಿಂದ ಜನಿಸಿರ್ತಕ್ಕಂಥವರಾಗಿದ್ರೂ ಕೂಡ ಅವರಲ್ಲಿರುವಂಥ ವೈರಾಗ್ಯ ಅದು ಅಪರಂಪಾರ ಅಂತಕ್ಕಂಥದ್ದು. ಹೀಗೆ ಸಹಸ್ರಾರು ಸಂಖ್ಯೆಯಲ್ಲಿ ವೈರಾಗ್ಯ ಮೂರ್ತಿಗಳು ಮಹರ್ಷಿಗಳಿದ್ದಾರೆ. ಆ ನಿಟ್ಟಿನಲ್ಲಿ ವೈರಾಗ್ಯ ನಿಧಿ ಅಂತ ಕರೆಯೋದಾದರೆ, ರಾಜರಲ್ಲಿ ಯಾವ ಮಿಥಿಲಾ ಪಟ್ಟಣದ ರಾಜ ವಿಶೇಷವಾಗಿರ್ತಕ್ಕಂಥ ವೈರಾಗ್ಯ ಮೂರ್ತಿ ಅನ್ನೋದನ್ನು ಇತಿಹಾಸ ಹೇಳಿಕೊಂಡು ಬಂದಿದೆ. ಪ್ರಾಯಶಃ ಅವರು ರಾಜ್ಯಭಾರವನ್ನು ಮಾಡ್ತಾ ಇದ್ರು, ಎಲ್ಲ ವ್ಯವಸ್ಥೆಯನ್ನು ನೋಡ್ತಾ ಇದ್ರು, ಸಾಮ್ರಾಜ್ಯದ ಜೊತೆಗಿದ್ರು, ಸಂಪತ್ತಿ ಜೊತೆಗಿದ್ರು, ಎಲ್ಲವನ್ನು ಕೂಡ ಅಷ್ಟೇ ತಿರಸ್ಕೃತ ಭಾವದಿಂದ ನೋಡ್ತಾ ಇದ್ರು. ಅಂದರೆ ಅವರಲ್ಲಿರುವಂಥ ವೈರಾಗ್ಯ ಅದು ಅಪರಂಪಾರ ಅನ್ನುವಂಥದ್ದು. ಒಂದು ಘಟನೆ ನಡೀತದೆ. ಒಂದು ಸಾರಿ ರಾಜ್ಯಕ್ಕೆ, ಅರಮನೆಗೆ ಬೆಂಕಿ ಬಿದ್ದು ಎಲ್ಲ ಸುಟ್ಟು ಹೋಗ್ತಾ ಇದೆ ಅಂಥೇಳಿ ಹೇಳ್ತಾರೆ. ಆ ಸಮಯದಲ್ಲಿ ಸಭೆ ನಡೆದಿರುತ್ತೆ. ಅನೇಕ ಅಲ್ಲಿರ್ತಕ್ಕಂಥ ಎಲ್ಲರೂ ರಾಜ ಮಹಾರಾಜರೆಲ್ಲ ಓಡಿ ಹೋಗ್ತಾ ಇದ್ರು. ಇವ್ರು ಹೇಳ್ತಾರೆ, ಇದು ಸಂಪತ್ತಿ ನಾನು ತಂದಿಲ್ಲ, ನನ್ನ ಜೊತೆಗೆ ತಗೊಂಡು ಹೋಗೋದಿಲ್ಲ. ಆ ಭಗವಂತ ಕೊಟ್ಟಿದ್ದಾನೆ, ಅವನು ತಗೋತಾ ಇದ್ದಾನೆ, ಅವನ ಇಚ್ಛೆ ಇದ್ರೆ ಉಳಿಸ್ಲಿ, ಇಲ್ಲ ತಗೊಳ್ಳಿ ಅಂಥೇಳಿ ತಮ್ಮ ಸಿಂಹಾಸನದಿಂದ ಅಲಗದೆ ಅಲ್ಲೇ ಕೂತಿದ್ದಂಥ ಇತಿಹಾಸ ಅವ್ರದ್ದು ಬರ್ತಾ ಇದೆ ಅಂತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ಅವ್ರಿಗೆ ಶ್ರೇಷ್ಠ ರಾಜ ಋಷಿ ಅಂತ ಕರೆಸಿಕೊಂಡಂಥವರು ಅತ್ಯಂತ ಶ್ರೇಷ್ಠ ರಾಜ ಶ್ರೀ ಜನಕ ಮಹಾರಾಜ ಅಂತಕ್ಕಂಥ ಇತಿಹಾಸ ನಮ್ಮ ಕಣ್ಮುಂದೆ ಬರುತ್ತೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಉಜ್ಜಯಿನಿಯ ಮಹಾರಾಜ ಭರ್ತೃಹರಿ ಅತ್ಯಂತ ವೈರಾಗ್ಯ ಮೂರ್ತಿ, ಸಂಗೀತಕಾರರಾಗಿದ್ದು, ಕವಿಗಳಾಗಿದ್ದು, ವೈರಾಗ್ಯದಿಂದ ತನ್ನೆಲ್ಲ ಸಂಪತ್ತಿಯನ್ನು, ರಾಜ್ಯವನ್ನು, ಅಧಿಕಾರವನ್ನು ತನ್ನ ಸಹೋದರನಾಗಿರ್ತಕ್ಕಂಥ ವಿಕ್ರಮಾದಿತ್ಯನಿಗೆ ವಹಿಸಿ ಅವರು ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತಾರೆ. ವೈರಾಗ್ಯ ಶತಕ ಅನ್ನುವಂಥ ಗ್ರಂಥವನ್ನು ರಚನೆ ಮಾಡ್ತಾರೆ. ಅತ್ಯಂತ ಶ್ರೇಷ್ಠ ಸಾಧಕರಾಗಿರುವಂಥ ಇತಿಹಾಸ ನಮ್ಮ ಕಣ್ಮುಂದೆ ಬರುತ್ತೆ. ಆನಂತರ ಮೌರ್ಯ ವಂಶದ ಚಕ್ರವರ್ತಿ ರಾಜ ಸಾಮ್ರಾಟ್ ಅಶೋಕ, ಎಂಥ ಕಳಿಂಗ ಯುದ್ಧದಲ್ಲಿ ಅನೇಕ ಲಕ್ಷಾಂತರ ಜನ ಸೈನಿಕರ ಮೃತದೇಹವನ್ನು ನೋಡಿ ಅವ್ರಿಗೆ ವೈರಾಗ್ಯ ಬರ್ತದೆ. ಈ ಸಂಪತ್ತಿ, ಅಧಿಕಾರ, ಸ್ಥಾನ, ಮಾನ ಕ್ಷಣಿಕ ಅಂತ ಅನ್ನುವಂಥ ವೈರಾಗ್ಯ ಬಂದು ಅವರು ಅಂದಿನಿಂದ ಯುದ್ಧವನ್ನ ಮಾಡೋದಿಲ್ಲ. ಅವರ ಎಲ್ಲ ಸ್ಥಾನವನ್ನು, ಮಾನವನ್ನು ತ್ಯಾಗ ಮಾಡ್ತಾರೆ. ಅವರ ಸಂಪತ್ತಿಯನ್ನ
ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ದಾನ ಮಾಡಿರುವಂಥ ವ್ಯಕ್ತಿತ್ವ ಅವ್ರದ್ದಾಗತ್ತೆ ಅಂತಕ್ಕಂಥದ್ದು. ಆನಂತರ ಗೋರಖನಾಥನ ಶಿಷ್ಯರಾಗಿರ್ತಕ್ಕಂಥ ರಾಜ ಗೋಪಿಚಂದ್ ಅವರು ಅತ್ಯಂತ ಶ್ರೇಷ್ಠರಾಗಿದ್ದ ರಾಜರಾಗಿದ್ದರು. ಆದರೂ ಕೂಡ ಅವರಲ್ಲಿ ರಾಜ್ಯ, ಸಂಪತ್ತಿ, ಸುಂದರವಾಗಿರ್ತಕ್ಕಂಥ ಪರಿವಾರ ಎಲ್ಲ ಇದ್ರೂ ಕೂಡ ತಮಗೆ ಜನ್ಮ ಕೊಟ್ಟ ತಾಯಿಯ ಪ್ರೇರಣೆಯಿಂದ ಎಲ್ಲವನ್ನು ತ್ಯಾಗ ಮಾಡಿ ಭಿಕ್ಷಾಟನೆ ಮಾಡಿ ತಮ್ಮ ಜೀವನವನ್ನು ನಡೆಸಿರ್ತಕ್ಕಂಥ ಇತಿಹಾಸ ರಾಜನಿಗೆ ಸಲ್ಲುತ್ತೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಭಗವಾನ್ ಮಹಾವೀರರು, ಆನಂತರ ಮಹಾತ್ಮ ಬುದ್ಧ ಇವರು ರಾಜಪುತ್ರರಾಗಿ ಜನಿಸಿದ್ರೂ ಕೂಡ ಅವರಿಗೆ ಬಂದಂಥ ವೈರಾಗ್ಯದಿಂದ ಎಲ್ಲವನ್ನು ಕೂಡ ರಾಜ್ಯವನ್ನ, ಸಂಪತ್ತಿಯನ್ನ, ಅಧಿಕಾರವನ್ನ, ಸ್ಥಾನಮಾನವನ್ನ ಅವರೆಲ್ಲ ತ್ಯಾಗ ಮಾಡಿ ವೈರಾಗ್ಯದಿಂದ ತಮ್ಮ ರಾಜ್ಯವನ್ನ ತ್ಯಾಗ ಮಾಡಿ ವೈರಾಗ್ಯದಿಂದ ಶ್ರೇಷ್ಠ ಸಾಧನೆಯನ್ನು ಮಾಡಿರುವಂಥ ಇತಿಹಾಸ ಅವರಿಗೆ ಸಲ್ಲುತ್ತೆ ಅಂತಕ್ಕಂಥದ್ದು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಇತಿಹಾಸವಾಗಿದೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ಮ ಕನ್ನಡ ನಾಡಿನ ಶ್ರೇಷ್ಠ ರಾಜ ಮೈಸೂರಿನ ಮಹಾರಾಜರು ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರು. ಅವರು ಕೂಡ ಒಬ್ಬ ಸಂತನಂತೆ ಬದುಕನ್ನು ನಡೆಸಿರ್ತಕ್ಕಂಥವ್ರು. ಅವರ ಕೊಡುಗೆ ಅದು ಹೇಳಲಿಕ್ಕೆ ಅಸಾಧ್ಯ. ಪ್ರಾಯಶಃ ಇವತ್ತು KRS ಅರ್ಥಾತ್ ಕನ್ನಂಬಾಡಿ ಕಟ್ಟೆ ಇದೇನು ಆ ನಿರ್ಮಾಣ ಮಾಡಿರುವಂಥ ಒಂದು ಇತಿಹಾಸ ಇದೆ, ಅದಕ್ಕೆ ಕಾರಣೀಭೂತರಾದಂಥವ್ರು ಯಾರು ಅಂತ ಕೇಳಿದ್ರೆ ಮೈಸೂರಿನ ಮಹಾರಾಜರು ಅಂತಕ್ಕಂಥದ್ದು. ಸರ್ ಎಂ ವಿಶ್ವೇಶ್ವರಯ್ಯನವರು ಅದೆಲ್ಲ ಪ್ಲಾನನ್ನು ತಯಾರಿ ಮಾಡಿ ತಂದು ಕೊಡ್ತಾರೆ. ಮಂತ್ರಿ ಮಂಡಲದಲ್ಲಿ ಚರ್ಚೆ ಆಗತ್ತೆ. ಎಲ್ಲ ಮಂತ್ರಿ ಮಹೋದಯರು ಅಷ್ಟು ವೆಚ್ಚವನ್ನು ಭರಿಸುವಂಥದ್ದು ಕಷ್ಟ ಅಂತ ತಿರಸ್ಕಾರ ಮಾಡ್ತಾರೆ. ಆಗ ಮಹಾರಾಜರು ತಮ್ಮ ಸ್ವಂತ ಎಲ್ಲ ಹಣವನ್ನು, ತಮ್ಮ ಒಡವೆಗಳನ್ನೆಲ್ಲ ಮಾರ್ತಾರೆ. ಆನಂತರ ಆದರೂ ಕೂಡ ಪರಿಪೂರ್ಣಗೊಳ್ಳಲ್ಲ. ತಮ್ಮ ಧರ್ಮಪತ್ನಿಯಾಗಿರ್ತಕ್ಕಂಥ ಲಕ್ಷ್ಮಮ್ಮಣ್ಣಿ ಅವರು ತವರು ಮನೆಯಿಂದ ಕೊಟ್ಟಂಥ ಎಲ್ಲ ಬಂಗಾರವನ್ನು, ಒಡವೆಗಳನ್ನು ತಗೊಂಡು ಹೋಗಿ ಅವರು ಮುಂಬೈಯಲ್ಲಿ ಎಲ್ಲ ಮಾರಿ ಬಂದು ಅದನ್ನು KRS ಕಟ್ಟಡವನ್ನು ಪರಿಪೂರ್ಣಗೊಳಿಸಿರ್ತಕ್ಕಂಥ ಇತಿಹಾಸ ಅವರಿಗೆ ಸಲ್ಲುತ್ತೆ ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ಸಾಕಷ್ಟು ಅಭಿವೃದ್ಧಿಯ ವಿಚಾರದಲ್ಲಿ ಮೈಸೂರು ಸ್ಯಾಂಡಲ್ ಸೋಪನ್ನು ತಂದಂಥವರು, ಭದ್ರಾವತಿಯ ಉಕ್ಕು ಮತ್ತು ಕಬ್ಬಿಣದ ಕಾರ್ಖಾನೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು, ವಿದ್ಯುತ್ ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಂದಂಥ ಕೀರ್ತಿ ಅವರಿಗೆ ಸಲ್ಲುತ್ತೆ ಅಂತಕ್ಕಂಥದ್ದು. ಆನಂತರ ಮಹಿಳಾ ಶಿಕ್ಷಣ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಂಥ ಮೊಟ್ಟ ಮೊದಲ ರಾಜ ಅವರಾಗಿದ್ದರು ಅಂತಕ್ಕಂಥದ್ದು. ಆನಂತರದಲ್ಲಿ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಪ್ರಥಮವಾಗಿ 1923ರಲ್ಲಿ ಕಲ್ಪಿಸಿಕೊಟ್ಟಂಥವರು ಮಹಾರಾಜರು ಆಗಿದ್ರು ಅನ್ನುವಂಥ ಇತಿಹಾಸ. ಅಷ್ಟೇ ಅಲ್ಲ, ಅವರ ತ್ಯಾಗ, ಅವರ ಔದಾರ್ಯಗಳು ಬಹಳ ಅದ್ಭುತವಾಗಿತ್ತು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಅವು ಹೇಳ್ತಾ ಹೋದರೆ ವೈರಾಗ್ಯ ಮೂರ್ತಿಗಳು ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಋಷಿ ಮುನಿಗಳಿದ್ದಾರೆ, ರಾಜ ಮಹಾರಾಜರಿದ್ದಾರೆ. ಇದು ಒಂದು ಅದ್ಭುತವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು. ಅಂದರೆ ವೈರಾಗ್ಯ ಅಂದ ತಕ್ಷಣ ನಾವು ಮನೆಯನ್ನು ಬಿಡಬೇಕು, ಪರಿವಾರವನ್ನು ಬಿಡಬೇಕು, ಸಂಪತ್ತಿಯನ್ನು ಬಿಡಬೇಕು, ಧನ ಕನಕ ಅಧಿಕಾರಗಳನ್ನೆಲ್ಲ ಬಿಟ್ಟು ಹೋಗಬೇಕು ಅಂತಲ್ಲ. ಅವುಗಳ ಜೊತೆಗಿದ್ದರೂ ಕೂಡ ಇರದಂತೆ ಇರುವಂಥದ್ದೇ ವೈರಾಗ್ಯ. ಅರ್ಥಾತ್ ಕಮಲ ಕೆಸರಲ್ಲಿ ಅರಳುತ್ತೆ, ಕೆಸರಲ್ಲಿ ಅದು ಕೆಸರನ್ನು ಅಂಟಿಸಿಕೊಳ್ಳೋದಿಲ್ಲ. ನೀರಲ್ಲಿ ಇರುತ್ತೆ, ಒಂದು ಹನಿಯ ನೀರು ಅದಕ್ಕೆ ಅಂಟಿರೋದಿಲ್ಲ. ಹಾಗೆ ಕುಂಬಾರದ ಹುಳು ತಮಗೆಲ್ಲ ಗುರ್ತಿದೆ, ಕೆಸರಲ್ಲಿ ಮುಳುಗಿದ್ರೂ ಕೂಡ ಅದು ಪರಿಶುದ್ಧವಾಗಿರುತ್ತೆ. ಆ ರೀತಿಯಾಗಿ ನಾವು ಪ್ರತಿಯೊಬ್ಬರೂ ಕೂಡ ತಮ್ಮ ಪರಿವಾರ ನಿರ್ವಹಣೆ ಮಾಡುವಂಥದ್ದು ಜವಾಬ್ದಾರಿ ಇದೆ. ಆನಂತರ ಕಾರ್ಯವನ್ನು ಮಾಡುವಂಥದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ಆದರೂ ಕೂಡ ಕರ್ತವ್ಯ ಅಂತ ಮಾಡಬೇಕು. ಅಂದರೆ ಯಾವುದು ಬೇಡ ಅಂತ ಕೇಳಿದ್ರೆ ಎಲ್ಲದು ಸಂಪತ್ತಿ, ಹಣ, ಅಧಿಕಾರ, ಸ್ಥಾನ, ಮಾನ, ಬಂಗಲೆ, ವಸ್ತು, ವಾಹನ, ಕಟ್ಟಡ ಎಲ್ಲ ನಮಗೇ ಬೇಕು ಅನ್ನುವಂಥದ್ದು ಇದು ಸ್ವಾರ್ಥವಾಗತ್ತೆ. ಸರ್ವರಿಗೂ ಸಲ್ಲಬೇಕು ಅನ್ನುವಂಥದ್ದು ಇದು ತ್ಯಾಗ, ಅರ್ಥಾತ್ ವೈರಾಗ್ಯ ಅಂತ ಅನ್ನಿಸಿಕೊಳ್ಳುತ್ತೆ. ಆ ರೀತಿಯಾಗಿ ನಾವು ವೈರಾಗ್ಯದ ಬದುಕನ್ನು ನಡೆಸಿ ನಮ್ಮ ಬದುಕನ್ನು ಸಾರ್ಥಕದ ಕಡೆಗೆ ಕರೆದುಕೊಂಡು ಹೋಗೋಣ ಅಂತಕ್ಕಂಥ ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾ ಈ ಸಂದೇಶಕ್ಕೆ ವಿರಾಮ ಕೊಡ್ತೇವೆ. ಓಂ ಶೋಂ ಭಯಾತ್.